ನಮಸ್ಕಾರ ಸ್ನೇಹಿತರೆ, ಹಾಸ್ಪಿಟ್ಲಿಗೆ ಹೋದಾಗ ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳ್ತಾರೆ. ಅನೇಕ ಜನರಿಗೆ ಅವರ ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಿರಲ್ಲ. ಡಾಕ್ಟರ್ ಕೇಳ್ತಾರೆ ಅಂತ ಯಾವುದೋ ಒಂದು ಬ್ಲಡ್ ಗ್ರೂಪ್ ಅನ್ನ ಹೇಳ್ತಾರೆ. ದಯವಿಟ್ಟು ಆ ರೀತಿ ನಿಮಗೆ ಗೊತ್ತಿಲ್ಲದೆ ಇದ್ರೆ ಯಾವ ಬ್ಲಡ್ ಗ್ರೂಪ್ ಅಂತ ನೀವು ತಿಳ್ಕೊಳ್ಳಿ. ಗೊತ್ತಿಲ್ಲದೆ ಇರೋದನ್ನ ಯಾವುದೋ ಒಂದು ಬ್ಲಡ್ ಗ್ರೂಪ್ ಹೇಳಿ ಇದೇ ನನ್ನ ಬ್ಲಡ್ ಗ್ರೂಪ್ ಅಂತ ಹೇಳಕ್ಕೆ ಹೋಗ್ಬೇಡಿ. ಅನೇಕ ಜನರನ್ನ ಹಾಸ್ಪಿಟ್ಲಿಗೆ ಹೋದಾಗ ಗಮನಿಸಿದ್ದೇನೆ, ಯಾವುದೋ ಒಂದು ಬ್ಲಡ್ ಗ್ರೂಪ್ ಅನ್ನ ಹೇಳ್ತಾರೆ. ಈ ರೀತಿ ನಿಮಗೆ ಗೊತ್ತಿಲ್ಲದಿರುವಂತ ಬೇರೆ ಯಾವುದೋ ಒಂದು ಬ್ಲಡ್ ಗ್ರೂಪ್ ನ ಹೇಳಕ್ ಹೋಗ್ಬೇಡಿ. ಅದರಿಂದ ಸಾವು ಸಂಭವಿಸುವವರೆಗೂ ಕೂಡ ದುರ್ಘಟನೆಗಳು ನಡೆಯುತ್ತೆ. ಯಾಕಂದ್ರೆ ಒಂದು ಚಿಕಿತ್ಸೆ ನೀಡಬೇಕಾದ್ರೆ ಆ ಬ್ಲಡ್ ಗ್ರೂಪ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಆ ಬ್ಲಡ್ ಗ್ರೂಪ್ ನ ಆಧಾರದ ಮೇಲೆ ಅವರು ಚಿಕಿತ್ಸೆಗಳನ್ನ ನೀಡ್ತಾರೆ. ಈ ರೀತಿ ಬ್ಲಡ್ ಗ್ರೂಪ್ ಅನ್ನ ಯಾವ ರೀತಿ ಹಾಸ್ಪಿಟಲ್ಗಳಲ್ಲಿ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡ್ತಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಮ್ಮ ರಕ್ತದಲ್ಲಿ ಆಂಟಿಜೆನ್ಸ್ ಅಂತ ಇರುತ್ತೆ. ಎ ಆಂಟಿಜೆನ್ಸ್, ಬಿ ಆಂಟಿಜೆನ್ಸ್, ಎ ಬಿ ಆಂಟಿಜೆನ್ಸ್ ಈ ರೀತಿ ಇರುತ್ತೆ. ಆದರೆ ಓ ಪಾಸಿಟಿವ್ ಬ್ಲಡ್ ಅಲ್ಲಿ ಈ ಆಂಟಿಜೆನ್ಸ್ ಅನ್ನೋದು ಇರಲ್ಲ. ಅದೇ ರೀತಿ ಆಂಟಿಜೆನ್ಸ್ ನ ಅಪೋಸಿಟ್ ಆಂಟಿಬಾಡೀಸ್ ಕೂಡ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಎ ಬ್ಲಡ್ ಗ್ರೂಪ್ ನಲ್ಲಿ ಬಿ ಆಂಟಿಬಾಡೀಸ್ ಅಂತ ಇರುತ್ತೆ, ಬಿ ಬ್ಲಡ್ ಗ್ರೂಪ್ ನಲ್ಲಿ ಎ ಆಂಟಿಬಾಡೀಸ್ ಅಂತ ಇರುತ್ತೆ. ಎ ಬಿ ಬ್ಲಡ್ ಗ್ರೂಪ್ ಅಲ್ಲಿ ಯಾವುದೇ ಆಂಟಿಬಾಡೀಸ್ ಇರಲ್ಲ. ಅದೇ ಓ ಬ್ಲಡ್ ಗ್ರೂಪ್ ಅಲ್ಲಿ ಎ ಮತ್ತು ಬಿ ಎರಡು ಆಂಟಿಬಾಡೀಸ್ ಇರುತ್ತೆ. ಅದೇ ರೀತಿ ಎ ಬ್ಲಡ್ ಗ್ರೂಪ್ ನಲ್ಲಿ ಆಂಟಿಬಾಡೀಸ್ ಎ ಆಗಿರಲ್ಲ, ಬಿ ಬ್ಲಡ್ ಗ್ರೂಪ್ ನಲ್ಲಿ ಆಂಟಿಬಾಡೀಸ್ ಬಿ ಆಗಿರಲ್ಲ. ಎ ಬ್ಲಡ್ ಗ್ರೂಪ್ ಅಲ್ಲಿ ಬಿ ಆಂಟಿಬಾಡೀಸ್ ಇದ್ರೆ ಬಿ ಗ್ರೂಪ್ ನಲ್ಲಿ ಎ ಆಂಟಿಬಾಡೀಸ್ ಇರುತ್ತೆ. ಒಂದು ವೇಳೆ ಎ ಗ್ರೂಪ್ ನಲ್ಲಿ ಎ ಆಂಟಿಬಾಡೀಸ್ ಇದ್ರೆ ಅಂತ ವ್ಯಕ್ತಿಗಳು ಬದುಕಲ್ಲ, ಅಷ್ಟು ದೊಡ್ಡ ಅನಾರೋಗ್ಯವನ್ನ ತಂದೊಡ್ಡುತ್ತೆ. ಅದಕ್ಕೆ ಬ್ಲಡ್ ಗ್ರೂಪ್ ಅನ್ನ ಹೇಳುವಾಗ ಸರಿಯಾದ ಬ್ಲಡ್ ಗ್ರೂಪ್ ಅನ್ನ ಹೇಳಿ ಅಂತ ಆಗ ಹೇಳಿದೆ. ಮುಂದುವರೆದು ಇದನ್ನ ಯಾವ ರೀತಿ ಅವರು ಕಂಡುಹಿಡಿತಾರೆ ಅಂದ್ರೆ, ನಮ್ಮಿಂದ ಬ್ಲಡ್ ಸ್ಯಾಂಪಲ್ ಅನ್ನ ತಕೊಂಡು ಅದನ್ನ 3 ಡ್ರಾಪ್ಸ್ ಗಳಾಗಿ ವಿಂಗಡಿಸ್ತಾರೆ. ಆ 3 ಡ್ರಾಪ್ಸ್ ಗಳಾಗಿ ವಿಂಗಡಿಸಂತ ಆ ಬ್ಲಡ್ ಗಳಿಗೆ 3 ಬೇರೆ ಬೇರೆ ರೀತಿಯಾದಂತ ಆಂಟಿಬಯೋಟಿಕ್ಸ್ ಸೊಲ್ಯೂಷನ್ ಗಳನ್ನ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಆ ಸೊಲ್ಯೂಷನ್ ಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಎ ಸೊಲ್ಯೂಷನ್, ಬಿ ಸೊಲ್ಯೂಷನ್, ಡಿ ಸೊಲ್ಯೂಷನ್ ಅಂತ ಇರುತ್ತೆ. ಆ 3 ಬೇರೆ ಬೇರೆ ಬ್ಲಡ್ ನ ಡ್ರಾಪ್ ಗಳಿಗೆ ಈ 3 ಆಂಟಿ ಸೊಲ್ಯೂಷನ್ ಗಳನ್ನ ಮಿಕ್ಸ್ ಮಾಡಿದಾಗ ಅದರಲ್ಲಿ ರಿಯಾಕ್ಷನ್ ಬರುತ್ತೆ. ಉದಾಹರಣೆಗೆ ಎ ಅಲ್ಲಿ ರಿಯಾಕ್ಷನ್ ಬಂದಾಗ ಅದನ್ನ ಎ ಬ್ಲಡ್ ಗ್ರೂಪ್ ಅಂತ ನಿರ್ಧರಿಸ್ತಾರೆ. ಬಿ ಯಲ್ಲಿ ರಿಯಾಕ್ಷನ್ ಬಂದಾಗ ಅದನ್ನ ಬಿ ಗ್ರೂಪ್ ಅಂತ ನಿರ್ಧರಿಸ್ತಾರೆ. ಒಂದು ವೇಳೆ ಎ ಮತ್ತು ಬಿ ಇದು ಎರಡರಲ್ಲೂ ಕೂಡ ರಿಯಾಕ್ಷನ್ ಬಂದಾಗ ಎ ಬಿ ಗ್ರೂಪ್ ಅಂತ ನಿರ್ಧರಿಸ್ತಾರೆ. ಯಾವುದೇ ರಿಯಾಕ್ಷನ್ ಬರದೇ ಇದ್ದಾಗ ಅದನ್ನ ಓ ಗ್ರೂಪ್ ಎಂದು ನಿರ್ಧರಿಸ್ತಾರೆ. ಅದೇ ರೀತಿ ಆಂಟಿಬಾಡೀಸ್ ಡಿ ಇಂದ RH ಅನ್ನ ಕಂಡುಹಿಡಿತಾರೆ. ಈ RH ಅಂದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ಅರ್ಥ. ಇದನ್ನು ಯಾವ ರೀತಿ ಅವರು ಕಂಡುಹಿಡಿತಾರೆ ಅಂದ್ರೆ, ಈ ಪ್ರಯೋಗ ಮಾಡ್ತಿರ್ಬೇಕಾದ್ರೆ ಎ ಯ ಜೊತೆಗೆ ಡಿ ಯಲ್ಲೂ ಕೂಡ ರಿಯಾಕ್ಷನ್ ಬಂದಾಗ ಇದನ್ನ ಎ ಪಾಸಿಟಿವ್ ಅಂತ ನಿರ್ಧಾರ ಮಾಡ್ತಾರೆ. ಒಂದು ವೇಳೆ ಡಿ ಯಲ್ಲಿ ರಿಯಾಕ್ಷನ್ ಬರದೇ ಇದ್ದಾಗ ಅದನ್ನ ಎ ನೆಗೆಟಿವ್ ಅಂತ ನಿರ್ಧಾರ ಮಾಡ್ತಾರೆ. ಈ ರೀತಿ ಪ್ರಯೋಗ ಮಾಡುವುದರ ಮೂಲಕ ನಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಕಂಡುಹಿಡಿತಾರೆ. ಎಷ್ಟು ವಿಧದ ಬ್ಲಡ್ ಗ್ರೂಪ್ ಗಳಿದೆ ಅಂತ ಮುಂದೆ ತಿಳಿಯೋಣ ಸ್ನೇಹಿತರೆ. ಮೊದಲಿಗೆ ಓ ಪಾಸಿಟಿವ್, ಓ ನೆಗೆಟಿವ್, ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಅದೇ ರೀತಿ ಎ ಬಿ ನೆಗೆಟಿವ್. ಈ ರೀತಿ ಬೇರೆ ಬೇರೆ ಆದಂತ ಬ್ಲಡ್ ಗ್ರೂಪ್ ಗಳನ್ನ ಹೊಂದಿರ್ತಾರೆ. ನಮ್ಮ ಬ್ಲಡ್ ಗ್ರೂಪ್ ಯಾವ್ದಂತ ತಿಳಿದುಕೊಳ್ಳುವ ಕರ್ತವ್ಯ ನಮ್ದು. ತಿಳಿದುಕೊಂಡಂತ ಸರಿಯಾದ ಬ್ಲಡ್ ಗ್ರೂಪ್ ಅನ್ನೇ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋದಾಗ ಹೇಳುವುದರಿಂದ ಚಿಕಿತ್ಸೆ ನೀಡೋಕೆ ಸಹಕಾರ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಅವರವರ ಬ್ಲಡ್ ಗ್ರೂಪ್ ಅನ್ನ ತಿಳಿದುಕೊಂಡು ಆ ಬ್ಲಡ್ ಗ್ರೂಪ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ತಿಳಿಸ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.